ಫ್ರೆಂಡ್, ನಾಳೆ ಮೆಗಾ ಆಪ್ಷನ್ IPLನಲ್ಲಿ ಮೆಗಾ ಆಪ್ಷನ್ ನಡೀತಾ ಇದೆ ಫ್ರೆಂಡ್. ಅಂದರೆ ಹರಾಜು ಪ್ರಕ್ರಿಯೆ ನಾಳಿಂದ ಸ್ಟಾರ್ಟ್. 2025 IPLಗೆ ಟೋಟಲ್ ಆಗಿ ಹೀಗೆ ಎಲ್ಲ ಟೀಮು ಕೂಡ ಆಪ್ಷನ್ಗೆ ಬರಲಿದೆ ಫ್ರೆಂಡ್. ಆಪ್ಷನ್ನಲ್ಲಿ ಯಾವ ಆಟಗಾರ ಎಲ್ಲೆಲ್ಲಿ ಹೋಗ್ತಾನೆ ಅನ್ನೋದು ಕೂಡ ನಾಳೆಗೆ ಗೊತ್ತಾಗುತ್ತೆ. ಮೇನ್ ಟೋಟಲ್ ಆಗಿ 4 ಪ್ಲೇಯರ್ ಇದ್ದಾರೆ ಫ್ರೆಂಡ್. 4 ಪ್ಲೇಯರ್ ಇಂಡಿಯಾದಲ್ಲಿ 4 ಪ್ಲೇಯರ್ನ ಯಾವ ಒಂದು ಟೀಮ್ ಹೋಗ್ತಾರೆ ಅನ್ನೋದು ಕೂಡ ಭಾಳ ಅವ್ರ ಕಡೆಗೆ ಭಾಳ ಟಾರ್ಗೆಟ್ ಇದೆ ಫ್ರೆಂಡ್. ಯಾರಪ್ಪ ಅಂದರೆ ರಿಷಬ್ ಪಂತ್, KL ರಾಹುಲ್, ಶ್ರೇಯಸ್ ಅಯ್ಯರ್, ಇಶಾನ್ ಕಿಶನ್, ಇವು ಟಾಪ್ ಆಟಗಾರ. ಇಂಡಿಯಾದಲ್ಲಿ ಇವರು ಆಡ್ತಾರೆ ಫ್ರೆಂಡ್. ಒಂದು ಮ್ಯಾಚ್ ಇಲ್ಲ ಅಂದರೆ ಇನ್ನೊಂದು ಮ್ಯಾಚಿಗೆ ಇದ್ದೇ ಇರ್ತಾರೆ. ಇವರು ಟಾಪ್ ಆಟಗಾರರು. ಈ ಆಟಗಾರರು ಯಾವ್ಯಾವ ಟೀಮಿಗೆ ಹೋಗ್ತಾರೆ ಅನ್ನೋದು ಕೂಡ ನಾಳೆ ನಾಡ್ದಾಗ ಗೊತ್ತಾಗುತ್ತೆ. ಆದರೆ KL ರಾಹುಲ್ ಆಯಿತು, ರಿಷಬ್ ಪಂತ್ ಆಯಿತು, ಒಂದು ಸೈಡಿಗೆ ಏನಪ್ಪ ಅಂದರೆ ಒಂದು ಸೈಡಿಗೆ ಹೋಗುವಂಥ ಚಾನ್ಸಸ್ ಇದೆ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಬರ್ತಾ ಇದೆ. ಆದರೆ ಆ ಹರಾಜು ಪ್ರಕ್ರಿಯೆಯಲ್ಲಿ ಯಾರು ಎಷ್ಟು ಅಮೌಂಟ್ ಕೊಡ್ತಾರೆ ಅನ್ನೋ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಈಗ KL ರಾಹುಲ್ ಅಂದರೆ RCBಗೆ ಬರ್ತಾರೆ ಅನ್ನೋದು ಕೂಡ ಎಲ್ಲ ಚರ್ಚೆ ಇದೆ. ಆದರೆ ಆ ಬೆಡ್ಡಿಂಗಲ್ಲಿ ಏನಾಗುತ್ತೆ ಅಂದರೆ ಟೋಟಲ್ ಆಗಿ ಯಾವ ಹರಾಜಿನಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ರಿಷಬ್ ಪಂತ್ ಚೆನ್ನೈಗೆ ಹೋಗ್ತಾರೆ ಅನ್ನೋದು ಕೂಡ ಎಲ್ಲ ಕಡೆ ಚರ್ಚೆ ಆಗ್ತಾಯಿದೆ. ಆದರೆ ಚೆನ್ನೈಗೆ ಹೋಗ್ತಾರೆ ಅನ್ನೋದು ಕೂಡ ಅದು ಮೇನು ಎಷ್ಟು ಅಮೌಂಟಿಗೆ ಹೋಗ್ತಾರೆ, ಯಾರು ಅವ್ರನ್ನ ಬೆಟ್ ಮಾಡ್ಕೊತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಇದೆ ಫ್ರೆಂಡ್. ನೋಡೋಣ ಫ್ರೆಂಡ್, ನಾಳೆ ನಾಡ್ದು ಗೊತ್ತಾಗುತ್ತೆ ಫ್ರೆಂಡ್. ನಾಳೆ 20, ಇವತ್ತು 23, ನಾಲ್ಕು 24, 25 ಇದೆ. ಟೋಟಲ್ ಆಗಿ ಈ ಒಂದು ಆಪ್ಷನ್ನಲ್ಲಿ ಬಿಗ್ ಆಗಿ ಯಾರು ಅಮೌಂಟಿಗೆ ಸೇಲ್ ಆಗ್ತಾರೆ, ಹಾಗೆ ಯಾವ ಪ್ಲೇಯರ್ ಎಲ್ಲಿಗೆ ಹೋದರೂ ಕೂಡ ಕಂಪ್ಲೀಟಾಗಿ ಒಂದೊಂದು ಯೂಟ್ಯೂಬ್ ಚಾನಲಲ್ಲಿ ನಾಳೆ ನಾಡ್ದಿದ್ದು ಸಿಗುತ್ತೆ ಫ್ರೆಂಡ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ತಿಳಿಸಿ ಅಂತ ಬಾಯ್.